ಗುಣಮಟ್ಟದಿಂದ ಕೂಡಿರಬೇಕಂತೇಳಿ ಕೆಲವೊಂದು ಹೇಳ್ತಾರೆ. ಆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ಥರ ಇದೆ? ಒಂದು ಮಗುವಿಗೆ ಒಂದು ದಿವಸಕ್ಕೆ 1.5 ಲೀಟರ್ ನೀರು ಬೇಕು. ಕುಡಿಯುವ ನೀರಿಗೆ ಮತ್ತು ಅವರು ಬಳಸುವಂಥ ಶೌಚಾಲಯಗಳಿಗೆ ಎಲ್ಲರಿಗೂ ಸೇರಿ ಒಂದು 1.5 ಲೀಟರ್ ಅಷ್ಟು ನೀರು ಅದು ಸಫಿಷಿಯಂಟ್ ಆಗಿದೆಯಾ? ಆಟದ ಮೈದಾನ ಇದೆಯಾ? ಮಕ್ಕಳಿಗೆ ಆಟ ಆಡಲಿಕ್ಕೆ ಮತ್ತೆ ಕಾಂಪೌಂಡು ಮತ್ತೆ ಸ್ವಚ್ಛತೆಯಿಂದ ಕೂಡಿದೆಯಾ? ಅದ್ರ ಬಗ್ಗೆ ಎಲ್ಲ ನಾವು ಗಮನ ಮಾಡಬೇಕು. ಕೆಲವರು ಸರ್ಕಾರದಿಂದ ಯೋಜನೆಗಳೆಲ್ಲ ಅನುಷ್ಠಾನ ಮಾಡಿರ್ತಾರೆ. ಈಗ ನಿಮ್ಮ ಒಂದು ಸ್ಕೂಲಲ್ಲಿ ಸಂಬಂಧಪಟ್ಟಂಗೆ ಒಂದು 3 ಕಿಲೋಮೀಟರ್ ಬೇರೆ ಮಕ್ಕಳು ಅವರಿಗೆ ಸಾರಿಗೆ ಭತ್ಯೆ ಅಂತ ಹೇಳಿ ಕೊಡಬೇಕಾಗುತ್ತೆ. ಅದರಲ್ಲಿ ಎಷ್ಟು ಜನ ಮಕ್ಕಳು 3 ಕಿಲೋಮೀಟರ್ ಬೆಲೆ ಬರ್ತಿದ್ದಾರೆ, 5 ಕಿಲೋಮೀಟರ್ ಬೆಲೆ ಅಷ್ಟು ಜನ ಬರ್ತಿದ್ದಾರೆ. ಮತ್ತು ಅದಾದ ನಂತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಾರೆ. ಅದು ಯಾವ ಥರ ಈಗ ಎಲ್ಲ ಆನ್ಲೈನಲ್ಲಿ ನಂತರ ಅದು ಅವರ ಅಕೌಂಟ್ಗೆ ಬರುತ್ತೆ. ಇಂಥದ್ದು ಎಷ್ಟು ದಿವಸ ಕೊಟ್ಟಿದ್ದಾರೆ ಅಲ್ವಾ, ಯಾಕೆ ಕೊಡ್ತಿಲ್ಲ? ಒಂದು ವೇಳೆ ಬಂದಿಲ್ಲ ಅಂದರೆ ಮತ್ತೆ ಮಕ್ಕಳಿಗೆ ಓದೋದ್ರ ಜೊತೆಗೆ ಅವರಿಗೆ ಕ್ರೀಡೆಯಲ್ಲಿ ಆಸಕ್ತಿಯಿಂದ ಇದು ಮಾಡಬೇಕಂತೇಳಿ ಕೆಲವೊಂದು ಕ್ರೀಡೆ ಸಂಬಂಧಪಟ್ಟ ಲೈಬ್ರರಿ ಏನಂದರೆ ಮಕ್ಕಳು ಇಸ್ಕೊಳ್ಬೇಕಲ್ವಾ, ಬುಕ್ಸ್ ಎಲ್ಲ ಕೊಟ್ಟು ಆ ಓದ್ಕೊಂಡು ಉತ್ತಮವಾದ ಶಿಕ್ಷಣ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸಸ್ ಬರೋದಕ್ಕೆ ಇವೆಲ್ಲ ಮಾಡ್ತಾ ಇರೋದ್ರಿಂದ ಒಟ್ಟಾರೆಯಾಗಿ ಗುಣಮಟ್ಟ ಶಿಕ್ಷಣ ಕೊಡಬೇಕಂದ್ರೆ ಆ ಒಂದು ಸ್ಕೂಲಲ್ಲಿ ಏನು ಸೌಲಭ್ಯಗಳಿದೆ, ಈಗ ಏನು ಸೌಲಭ್ಯಗಳು ಕೊಡಬೇಕಂತೇಳಿ ಒಂದು ಮೂಲ ಉದ್ದೇಶದಿಂದ ಈ ಒಂದು ಪರಿಶೋಧನೆಯನ್ನು ನಾವು ಮಾಡಿದ್ದೀವಿ. ನಮ್ಮ ತಂಡದವರೆಲ್ಲರೂ ಬಂದು ಮಕ್ಕಳು ಭೇಟಿ ಮಾಡಿರ್ತಾರ. ಆ ಸ್ಕೂಲಿಗೆ ಎಷ್ಟು ದುಡ್ಡು ಬಿಡುಗಡೆ ಆಗಿರುತ್ತೆ, ಆ ಬಿಡುಗಡೆ ಆಗಿರುವಂಥ ಮೊತ್ತ ಗೋಚರ್ ಸಿಟಿಯ ನಂತರ ಫೆಸಿಲಿಟಿ ಸಂಬಂಧಪಟ್ಟಿದೆ ಎಲ್ಲ ಮಕ್ಕಳು ಊಟ ಮಾಡ್ತಾ ಇದ್ದಾರೆ, ಮಕ್ಕಳಿಂದ ಊಟ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಮಕ್ಕಳು ಪೌಷ್ಟಿಕವಾಗಿ ಮತ್ತು ಈಗ ಪ್ರೆಸೆಂಟ್ಗಳಲ್ಲಿ ವಾರಕ್ಕೆ 2 ಟೈಮ್ ಅವರಿಗೆ ಮೊಟ್ಟೆ ಕೊಡ್ತಾರೆ. ಈಗ ಮಂಗಳವಾರ ಮತ್ತು ಶುಕ್ರವಾರ ಅವರಿಗೆ ಮೊಟ್ಟೆ ಕೊಡ್ತಾ ಬರ್ತಾರೆ. ಈಗ ಇನ್ನೂ ಪ್ರತಿ ದಿವಸ ಮೊಟ್ಟೆ ಕೊಡಬೇಕಂತ ಸರ್ಕಾರ ಆದೇಶ ಮಾಡಿದೆ. ಈಗ ಅದರಲ್ಲಿ ಬರ್ಬೋದು. ಏನಂದ್ರೆ ಈಗ 2 ತಿಂಗಳ ವರ್ಷ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಅದು ವಾರ ಪೂರ್ತಿ ಕೊಡಬೇಕಂದ್ರೆ ಈಗ ಕೊಟ್ಟಿದ್ದಾರಲ್ಲ ಬುಕ್ಸ್ ಬ್ಯಾಗ್ಸ್ ಕೊಡ್ತಾ ಇದ್ದಾರೆ. ಇದೇ ಥರ ಅಜಿತ್ ಕ್ರಾಂತಿಯನ್ನು ಸಾಫ್ಟ್ವೇರ್ ಕಂಪನಿಯವರು 1500 ಕೋಟಿ ದುಡ್ಡು ಬಿಡುಗಡೆ ಮಾಡಿದ್ದಾರೆ. ಕೆಲವು ಮಕ್ಕಳಿಗೆ ಪೌಷ್ಟಿಕವಾಗಿರೋದಕ್ಕೆ ಇದನ್ನೆಲ್ಲ ನಾವು ಸ್ಕೂಲಲ್ಲಿ ಬಂದು ನೋಡಿ ನಾಳೆ ನೀರು ಇದೆಯಾ, ಶೌಚಾಲಯ ಇದೆಯಾ, ಅದನ್ನು ಕ್ಲೀನ್ ಮಾಡಿದಾರ, ಪಾಠ ಚೆನ್ನಾಗಿ ಮಾಡ್ತಾ ಇದಾರ, ಎಲ್ಲರೂ ನಾವು ಟೀಚರ್ಸ್ ಹತ್ರ ಮಾಹಿತಿ ತಗೊಂಡು ಮಕ್ಕಳನ್ನು ಕೇಳ್ತೀವಿ. ನಿಮ್ಮನ್ನ ಎಲ್ಲ ಕಡೆ ನಿಮ್ಮದು ಒಂದು ಪ್ರಶ್ನೆ ಇರುತ್ತೆ, ನಮ್ಮನ್ನ ಯಾಕೆ ಕರ್ಬೋದು ಇಲ್ಲಿಗೆ ಅಂತ. ಕರೆಕ್ಟ್ ನಮ್ಮ ಒಂದೇನಂದ್ರೆ ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಕಲಿಸ್ಕೊಟ್ಟು ಹೋಮ್ವರ್ಕ್ ಕೊಡ್ತಾರೆ. ಅವರು ಇಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಇರೋ ತನಕ ಸ್ಕೂಲಲ್ಲಿ ಪಾಠ ಮಾಡಿ ಹಾಕಿದ್ರೆ ಮಕ್ಕಳು ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ತಾಯಿದ್ರು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ತಾಯಿದ್ರು ಬಂದಿದ್ದೀವಿ. ಎಲ್ಲರೂ ಬೇರೆ ಬೇರೆ ಕೆಲಸಗಳಿಂದ ಹೊರಗಡೆ ಬಂದಿರ್ತಾರೆ, ನೀವು ಬಂದಿರ್ತೀರಿ. ಬಂದಿರೋ ಟೈಮಲ್ಲಿ ಮಕ್ಕಳಿಗೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ನೀವು ಒಂದ್ಸಲಿ ಒಂದು ಹಾಫ್ ಆನ್ ಅವರ್ ಒಂದು ಅರ್ಧ ಗಂಟೆ ಮಕ್ಕಳನ್ನ ಕುಳಿಸ್ಕೊಂಡು ನಿಮ್ಮ ಸ್ಕೂಲಲ್ಲಿ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಓದಿ ಅಂತ ಹೇಳಿದ್ರೆ ಚೆನ್ನಾಗಿ ಮಕ್ಕಳಿಂದ ಉತ್ತಮವಾಗಿ ಓದ್ತಾರೆ. ಇಲ್ಲ ಮಕ್ಕಳು ಬಂದ್ಮೇಲೆ ಎಷ್ಟು ನೀವು ನೀಟಾಗಿ ಮಕ್ಕಳ ಬಗ್ಗೆ ನೀವು ಕಾಳಜಿ ವಹಿಸ್ತೀರೋ ಜಾಸ್ತಿ ಇರುತ್ತೆ. ಮತ್ತೆ ಮಕ್ಕಳು ಸ್ಕೂಲ್ ಬರೋದಕ್ಕೆ ಏನಾದರೂ ಸಪೋಸ್ ಹೋಗಲ್ಲ ಅಂತ ಹೇಳಿದ್ರೆ ಅಂತ ಟೈಮಲ್ಲಿ ಬೇರೆ ಯಾವ ಸಮಸ್ಯೆ ಇರಲ್ಲ, ನಿಮಗೆ ಹೇಳ್ತಾರೆ. ಅಲ್ಲಿ ಟೀಚರ್ಸ್ ಏನಾದ್ರು ಬೈದ್ರ, ಇಲ್ಲ ಹೊಡೆದ್ರ, ಇಲ್ಲಾಂದ್ರೆ ಮಕ್ಕಳು ಏನಾದರೂ ಹೊಡೆದಾಡ್ಕೊಂಡಿದ್ದಾರ, ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾಕೆ ನಿಮಗೆ ಭಯ ಆಗ್ತಾ ಇದೆ ನಿಮ್ಮನ್ನ ಅದು ನಿಮಗೆ ಗೊತ್ತಾಗೋದ್ರಿಂದ ಪ್ರತಿಯೊಬ್ಬ ಟೀಚರ್ ಮಕ್ಕಳು ಪೋಷಕರು ಬಂದು ನೀಟಾಗಿ ಒಂದು ಸರಿ ನಿಮ್ಮ ಮಕ್ಕಳನ್ನ ಮಾತಾಡ್ಸಿ. ಅವ್ರಿಗೋಸ್ಕರ ನೀವು ಒಂದು ಟೈಮ್ ಒಂದು ಅರ್ಧ ಗಂಟೆ ಟೈಮು ಅವ್ರಿಗೋಸ್ಕರ ರೂಪಾಯಿ ಹಿಡಿ, ಅವ್ರು ಕೇಳಿ ಏನಾಗಿದೆ ನಿಮ್ದು ಸಮಸ್ಯೆ ಅನ್ನೋದನ್ನ ಕೇಳಬೇಕು. ನಂತರ ಇನ್ನೊಂದೇನಂದ್ರೆ ಸ್ಕೂಲಲ್ಲಿ ಅವಾಗ ಒಂದು ನೀರಿನಲ್ಲಿ ವಿಸಿಟ್ ಮಾಡಿದಾಗ ಈಗ ಒಂದೇನಂದ್ರೆ ವೆರಿ ಸಿಂಪಲ್, ಇನ್ನೊಂದು 200 ಚಿಲ್ಲರೆ ಮಕ್ಕಳು ಓದ್ತಾ ಇದ್ದಾರೆ. ಟೋಟಲ್ 269 ಜನ ಹೈ ಸ್ಕೂಲ್ ಸಂಬಂಧಪಟ್ಟಂಗೆ ಇದ್ದಾರೆ ಅಂತ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಏನಾದ್ರು ಪೇರೆಂಟ್ಸ್ ಮೀಟಿಂಗ್ ಅಂದ್ರೆ ಅದೆಷ್ಟೇ ಕಷ್ಟ ಇದ್ರು ಹೋಗಿ ನಾವು ಅಟೆಂಡ್ ಆಗಬೇಕು. ಕರೆಕ್ಟ್ ಬ್ರಹ್ಮ. ಈ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳಿಗೋಸ್ಕರ ಅಲ್ಲ ಒಂದು 5 ನಿಮಿಷ
ಒಂದೇನಂದ್ರೆ ನಿಮ್ಗೆ ಬುಕ್ಸ್ ಫ್ರೀ ಕೊಟ್ಟು ಮತ್ತೆ ಸಮವಸ್ತ್ರ ಅಂದ್ರೆ ಬಟ್ಟೆ ಕೊಟ್ಟು ಊಟ ಕೊಟ್ಟು ಎಲ್ಲ ನಿಮ್ಗೆ ಫ್ರೀ ಕೊಟ್ಟು ಪೇರೆಂಟ್ಸ್ ಮೀಟಿಂಗ್ ಅಂದ್ರೆ ಇಲ್ಲಿ ನೀವೇ ನೋಡ್ಕೊಳ್ಳಿ. ಇನ್ನೂ ಜನರಲ್ಲಿ ಒಂದು ಮಿನಿಮಮ್ ಅಂದ್ರೆ ಒಂದು 50 ಜನ ಸೇರಿ 50 ಜನ ಮಾತ್ರ ಬಂದಿದ್ದಾರೆ. ಅದೇ